ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗೀತಾ ಅಮರ್ ಶೆಟ್ಟಿಯವರು ಗೋಕಾಕಿಂದ ಬಂದಿದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಸಾಬುದಾನಿ ವಡ ಮಾಡ್ತಾ ಇದ್ದೀನಿ. ಸಾಬುದಾನಿ ವಡ, ಓಕೆ. ಯಾವ ಪ್ರದೇಶದಿದು? ಅಂದ್ರೆ ನಿಮ್ಮ ಊರಿನ ಕಡೆ? ನಮ್ಮ ಊರ ಕಡೆ. ಸಾಯಂಕಾಲ ಈವ್ನಿಂಗ್ಸ್ ಇದನ್ನ ಮಾಡ್ತಾರೆ, ಸಂಜೆ ತಿಂಡಿ, ಸಂಜೆ ಸ್ನಾಕ್ಸ್ ತರ. ಓಕೆ, ಎಣ್ಣೆಯಲ್ಲಿ ಕರಿಯುವಂತ. ಓಕೆ, ಸರಿ. ಏನೆಲ್ಲ ಸಾಮಗ್ರಿಗಳು ಬೇಕು? ಸಾಬುದಾನಿ, ಇದು ಶೇಂಗಾ ಬೀಜದ ಪೌಡ್ರು, ಇದು ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಅಚ್ಕಾರದ ಪುಡಿ, ಕರಿಬೇವು ಸೊಪ್ಪು, ಜೀರಿಗೆ ಪುಡಿ, ಇದು ಪಾಲಕ್ ಸೊಪ್ಪು, ಇದು ಹಸಿ ಖಾರ, ಇದು ಬಟಾಟೆ ಬೇಯಿಸಿದ್ದು ಇದನ್ನ ಮಾಡಿದ್ವಿ. ಬಟಾಟೆನ ನೀವು ಮ್ಯಾಶ್ ಮಾಡ್ಕೊಂಡಿದ್ದೀರಾ? ಓಕೆ. ಇದು ಇವಾಗ ಸಾಬುದಾನ ಹೇಳಿದ್ರಿ, ಏನ್ ಮಾಡ್ಕೊಂಡಿದ್ದೀರಾ? ನೆನೆಸ್ಕೊಂಡು ಇಟ್ಕೋಬೇಕು. 2 ಅವರ್ ನೆನೆಸ್ಬೇಕು. 2 ಅವರ್ ನೆನೆಸಿದ್ರೆ ಸಾಕಾಗತ್ತ? ಆಮೇಲೆ ನೀರನ್ನ ಬಸದ ಇಟ್ಕೊಂಡು ಈ ತರ ಆಗುತ್ತೆ. ಆಮೇಲೆ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ಕರಿದು ಎಣ್ಣೆ. ಓಕೆ ಓಕೆ. ಇದೇನಿದು ಏನ್ ಹಾಕೊಂಡಿದ್ದೀರಾ? ಇದು ಚರೋಟಿ ರವೆ ಮತ್ತೆ ಚಿರೋಟಿ ರವೆನ ಪುಡಿ ಮಾಡ್ಕೊಂಡಿದ್ದೀರಾ? ಚರೋಟಿ ರವೆ, ಕಾರ್ನ್ಫ್ಲೋರ್ 2 ಮಿಕ್ಸ್ ಮಾಡಿದ್ದೀವಿ. ಕಾರ್ನ್ಫ್ಲೋರು ಹಾಕಿದ್ದೀರಾ? ಓಕೆ ಓಕೆ. ಇದು ಗರಂ ಮಸಾಲೆ ಇನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀರಾ? ಹಾ, ಮನೆಯಲ್ಲೇ ಮಾಡಿದ್ದೀರಾ. ಏನ್ ಹಾಕಿದ್ದೀರಾ ಗರಂ ಮಸಾಲೆಗೆ? ಈ ಧನಿಯಾ, ಜೀರಿಗೆ ಪೌಡರ್. ಓಕೆ, ಧನಿಯಾ ಜೀರಿಗೆ ಪೌಡರ್ 2. ಲವಂಗ, ಕಡೆ ಚಕ್ಕೆ ಲವಂಗ ಎಲ್ಲ. ಓಕೆ, ಅದೇ ಹೇಳಿ, ನಮ್ಗೂ ಗೊತ್ತಾಗ್ಬೇಕಲ್ಲ ಯಾವ ಗರಂ ಮಸಾಲೆ ಮನೇಲಿ ಮಾಡಿದೀರಾ ಅಂತ. ಓಕೆ, ಸರಿ. ಕಲ್ಸಕ್ ಒಂದು ಬೌಲ್ ಕೊಡಿ. ಈ ಸಾಬುದಾನಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಕೊಡಿ. ಸಣ್ಣ ಸ್ಪೂನ್ ಸಾಕ? ಹಾ, ಸಾಕು. ಇದು ಎಲ್ಲಿ ನೀವು ಮನೇಲಿ ಇದನ್ನ ಕಲ್ತಿದ್ದ ಅಥವಾ ಹೇಗೆ ಇದು ಸಾಬುದಾನ? ಇಲ್ಲ, ಅಕ್ಕ ಹೇಳ್ಕೊಟ್ಟಿದ್ರಿ. ಹೌದಾ? ಹಾ ಹಾ ಹಾ. ಏನ್ ಮಾಡ್ತಾ ಇದ್ದೀರಾ ಗೀತಾ ಅವರೇ? ಮನೆಯಲ್ಲಿ ಇದ್ದೀರಾ ಅಥವಾ ಹೊರಗಡೆ? ಇಲ್ಲ, ಮನೆಯಲ್ಲೇನೆ ಇದೇನ್ರಿ. ಹೌದಾ? ಯಾರೆಲ್ಲ ಇದ್ದಾರೆ ಮನೆಯಲ್ಲಿ? ನಮ್ಮ ಯಜಮಾನ್ರು, ನನ್ನ ಮಗ ಇದ್ದಾನ್ರಿ. ಹೌದಾ? ಮಗ ಏನ್ ಮಾಡ್ತಾ ಇದ್ದಾನೆ? ಅವನು ಇಂಜಿನಿಯರ್ ಇದ್ದಾನ್ರಿ. ಹೌದಾ? ಎಲ್ಲಿದ್ದಾರೆ ಮನೆಯಲ್ಲಿ? ಬೆಂಗಳೂರಲ್ಲಿ? ಬೆಂಗಳೂರದಲ್ಲೇನೆ ರೀ. ಹೌದಾ? ಎಕ್ಸೆಂಚರ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾನ್ರಿ. ಮಗಳು MBBS ಓದ್ತಾ ಇದ್ದಾಳ್ರಿ. ಹೌದಾ? ಯಾವ ಕಾಲೇಜಲ್ಲಿ? ಈಸ್ಟ್ ಪಾಯಿಂಟ್ ಅಂತ ಹೇಳ್ರಿ. ಓಕೆ ಓಕೆ. ಇದಿಷ್ಟು ಹಾಕೋತೇನೆ. ಕಡಲೆ ಬೀಜದ ಪುಡಿನ ಮಾಡ್ಕೊಂಡಿದ್ದೀರಾ? ಸಿಪ್ಪೆ ತೆಕ್ಕೊಂಡಿದ್ದೀರಾ? ಸಿಪ್ಪೆ ತೆಗೆದದ್ದು. ಇದು ಅಚ್ಚಕಾರ ಪೌಡರ್ ಹಾಕ್ತಾ ಇದ್ದೇನ್ರಿ. ಕಡಲೆ ಬೀಜ ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿರೋದಾ? ಮಿಕ್ಸಿಗೆ ಹಾಕಿದ್ದು. ಸರಿ. ಖಾರದ ಪುಡಿ ಹಾಕಿದ್ದೀರಾ? ಸ್ಪೂನ್ ಬೇರೆದ್ ಕೊಡಿ. ಅದನ್ನ ಮಿಕ್ಸ್ ಮಾಡಿಬಿಡಿ. ಜೀರಿಗೆ ಪೌಡ್ರ್ ರೀ. ಜಾಸ್ತಿ ಜೀರಿಗೆ ಹಾಕ್ಬೇಕು, ಚೆನ್ನಾಗಿರ್ತೈತ್ರಿ. ಹೌದಾ? ಜೀರಿಗೆ ಮತ್ತೆ ಆರೋಗ್ಯಕ್ಕೂ ಒಳ್ಳೇದೇ ಅಲ್ವಾ? ಜೀರಿಗೆ ಪೌಡ್ರಿ. ಇದು ಗರಂ ಮಸಾಲ ಹಾಕ್ತಾ ಇದ್ದೇನೆ, ಮನೆಯಲ್ಲಿ ತಂದಿದ್ದೇನೆ. ಗರಂ ಮಸಾಲ ಹಾಕ್ತಾ ಇದ್ದೀನಿ. ಏನ್ ಬೇಕು? ಪಾಲಕ್ ಸೊಪ್ಪು ಕೊಡಿ. ಪಾಲಕ್ ಸೊಪ್ಪು. ಸೊಪ್ಪು ಹಾಕ್ಬೇಕು ಅಂತ ಹೇಳಿ. ನೀವಂದ್ರೆ ವಡೆ ಮಾಡಿದಾಗ ಅಟ್ಲೀಸ್ಟ್ ಆ ವಡೆ ರೂಪಾಂತರ ಇದ್ರಲ್ಲಿ ಪಾಲಕನು ಒಳ್ಳೇದಲ್ರಿ, ಮೊಗ್ಲೋಬಿನ್ ಅದು ಹೆಚ್ಚಾಕೈತಿ, ಅದ್ರ ಸಂಬಂಧ. ಈಗ ವಡೆ ಅಂದ ತಕ್ಷಣ ಎಲ್ರು ಹಸಿ ಖಾರ ಹಾಕಿದ್ದೇನೆ. ಇದೇನ್ ಮಾಡಿದೀರಾ? ಇದು ಹಸಿ ಖಾರ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಅದನ್ನ ಮಿಕ್ಸಿಯಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ದೀರಾ? ಉಪ್ಪು ಹಾಕ್ಬೇಕ್ರಿ. ಕೊನೆಗೆ ಉಪ್ಪು ಹಾಕಿದ್ರೆ ಆಯ್ತು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾರೆ. ಸ್ವಲ್ಪ ಕರುಮ್ ಇರ್ಲಿ, ಗರಿ ಗರಿಯಾಗಿ ಬರಲಿ ಅಂತ ಕಾರ್ನ್ಫ್ಲೋರ್. ಎಲ್ಲ ಕುಡಿಸಿ ಕಲಿಸ್ಬೇಕು. ಮೊದ್ಲೇ ಕಲ್ಸಿದ್ರೆ ಏನಾಕೈತ್ರಿ, ಒಂದಕ್ಕೊಂದು ಇದಾಗೋದಲ್ಲ, ಅಂದ್ರೆ ಮಿಕ್ಸ್ ಆಗಲ್ಲ, ಕೂಡೋದಲ್ಲ ಅಂತ. ಸರಿ, ಸ್ಪೂನ್ ಕೊಟ್ಬಿಡಿ. ನೀರೇನ್ ಹಾಕದ್ ಬೇಡ? ಇಲ್ಲ ಇಲ್ಲ, ಸಾಬುದಾನಿನೇ ಇರ್ತೈತಲ್ರಿ, ಆಲೂಗಡ್ಡೆನೂ ಇರ್ತೈತಿ, ಹಿಂಗಾಗಿ ಚೆನ್ನಾಗಿರ್ತೈತಿ. ಆಲೂಗಡ್ಡೆ ಹಾಕೊಂಡ್ರ ನೀವು? ಹಾಕಿದ್ದೆ. ಇಲ್ಲ, ಆಲೂಗಡ್ಡೆ ಹಾಕೊಂಡಿಲ್ಲ. ತಗೊಳ್ಳಿ. ತರ್ರಿ. ಆಲೂಗಡ್ಡೆ ನೀವು ಮರ್ತೋದ್ರಿ, ಹಾಕೊಳ್ಳಿ, ಪರವಾಗಿಲ್ಲ. ಈಗನು ಹಾಕ್ಬೋದಲ್ವಾ? 2 ಸ್ಪೂನ್. 2 ಸ್ಪೂನ್ ಹಾಕ್ಲಾ? 2 ಸ್ಪೂನ್ ಸಾಕಾಗತ್ತಾ? ಹಾಕ್ರಿ. ಆಲೂಗಡ್ಡೆ ಯಾವ ಕಾರಣಕ್ಕೆ ಹಾಕ್ತಿದ್ದೀರಾ? ರುಚಿಗೆ ರೀ. ಇದು ಸಬ್ಬಕ್ಕಿಗೆ ಆಲೂಗಡ್ಡೆ ಇದ್ರೇನೆ ಟೇಸ್ಟ್. ಓಹೋ, ಬೇಕಾ? ಇನ್ನೊಂದ್ ಸ್ವಲ್ಪ ಹಾಕ್ರಿ. ಆಲೂಗಡ್ಡೆಗೆ ಎಷ್ಟು ಹಾಕಿದ್ರು ಚೆನ್ನಾಗೇ ಇರುತ್ತಲ್ವಾ? ಬೇಕಾ? ಹಾಕ್ರಿ.
ಹಾಕ್ಬೇಕಾ ಸಾಕಾ? ಹಾಕ್ರಿ ಫುಲ್ ಹಾಕ್ಬಿಡ್ಲಾ? ಹಾಕ್ಬಿಡ್ರಿ. ಚೆನ್ನಾಗೇನೆ ಸಾಬುದಾನ ವಡೆ ಆಗ್ಬಿಡ್ಲಿ. ಹ್ಞೂ ರೀ. ಎಷ್ಟು ಒಂದು ಆಲೂಗಡ್ಡೆ ತಗೊಂಡಿದ್ದೀರಾ? 2 ಆಲೂಗಡ್ಡೆ ತಗೊಂಡೇನ್ರಿ. 2 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿದ್ದೀರಾ? ಹ್ಞೂ ರೀ. ಸೊ ಎಲ್ಲಾ ಸಾಮಗ್ರಿಗಳು ಚೆನ್ನಾಗಿ ಕಲಿಸ್ಬೇಕಾಗತ್ತಲ್ವಾ? ಕಲಸಿದಾಗಿದೆ ರೀ. ಇವಾಗ ಎಣ್ಣೆ ಕಾಯ್ಕಿಟ್ಕೋಬೇಕು. ಕಲಸಿದಾಯ್ತಾ? ಆಯ್ತು. ಓಕೆ ಓಕೆ, ಎಣ್ಣೆಗೆ ತಗೊಳ್ಳೋಣ. ಹ್ಞೂ ರೀ. ಓಕೆ, ಅಲ್ಲಿ ಇಟ್ಕೊಂಡ್ಬಿಡಿ. ಎಣ್ಣೆ ಕಾದಿದೆ ಅಲ್ವಾ ಗೀತಾ ಅವ್ರೆ? ಸೊ ತಟ್ಟೆ ಕೊಡ್ರಿ ನೀರು. ನೀರ್ ಬೇಕಾ? ನೀರ್ ಯಾವ್ದಕ್ಕೆ? ಇದು ಕೈಯಲ್ಲಿ ಇದು ಮಾಡಕ್ ಬೇಕು. ಓಕೆ ಓಕೆ. ತಟ್ಟೆಯಲ್ಲಿ ನೀವು ವಡೆ ಮಾಡ್ದು ಹಾಕ್ತೀರಾ? ಓಕೆ. ನೀರ್ ಬೇಕಾದ್ರೆ ಹಾಕ್ತೀನಿ, ಇನ್ನೊಂದ್ ಸ್ವಲ್ಪ ನೀರ್ ಬೇಕಾ? ಇಲ್ಲ, ಸಾಕು ಸಾಕಾ? ಓಕೆ. ಇವಾಗ ಕೈಯಲ್ಲೇ ಒಂಚೂರು ನೀರ್ ಮುಡ್ಸ್ಕೊಂಡು ಹೀಗೆ ಮಾಡೋದಾ? ಹೀಗೆ ಮಾಡೋದು. ಎಣ್ಣೆ ಇದು ಆಲೂಗಡ್ಡೆ ಇರ್ತೈತಿ. ಪಾಲಕ್ ಸೊಪ್ಪುನು ಹಾಕಿದೇವ್ರಿ, ಕಡಲೆ ಬೀಜನು ಹಾಕಿದೇವ್ರಿ. ಪಾಲಕ್ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಕರಿಬೇವು ಸೊಪ್ಪುನು ಹಾಕಿದೇನ್ರಿ. ಹೌದೌದು. ಸೊ ವಡೆ ಅಂತ ಕೊಟ್ಟಾಗ ಎಲ್ರು ತಿಂದೇ ತಿಂತಾರೆ, ಹಾಗಾಗಿ ಒಂದು ಅದ್ರ ಜೊತೆ ಒಂದು ಸೊಪ್ಪು ಹೋಗ್ಲಿ. ಸಬ್ಬಕ್ಕಿ ಅಂದ್ರೆ ಉಪವಾಸ ಇದ್ದಾಗ ಮಾಡ್ತಾರ ನಮ್ ಕಡೆ ಎಲ್ಲ. ಸಬ್ಬಕ್ಕಿದ್ ಇನ್ನೇನ್ ಮಾಡ್ತಾರೆ? ಪಾಯಸ ಮಾಡ್ತಾರ್ರಿ, ಮತ್ ಉಪ್ಪಿಟ್ಟು ಮಾಡ್ತಾರ. ಇದು ಮಕ್ಕಳಿಗೆಲ್ಲ ಇಷ್ಟ ಆಕತಿ. ಎಣ್ಣೆದು ಎಣ್ಣೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಆದ್ರೆ ಸಾಯಂಕಾಲ ತಿನ್ನಕ್ ಚೆನ್ನಾಗಿರುತ್ತೆ ರೀ ಇದು. ಹೌದೌದು. ಒಂದು ಟೀ, ಬಿಸಿ ಬಿಸಿ ಟೀ ಇಟ್ಕೊಂಡು ವಡೆ ಇಟ್ಕೊಂಡ್ರೆ ಖರ್ಚಾಗಿದ್ದೆ ಗೊತ್ತಾಗೋದಿಲ್ಲ. ಮತ್ತೆ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಾ? ವಚನ ಅಭ್ಯಾಸ ಮಾಡ್ತೇನ್ರಿ ಜಾಸ್ತಿ. ಹೌದಾ? ನೀವು ಮನೇಲೆಲ್ಲ ಹೇಳ್ಕೊಳ್ತಾ ಇರ್ತೀರಾ? ಹೌದಾ? ಸೊ ಅದನ್ನ ಮಾಡ್ತಾನೆ. ಹಾಗಾದ್ರೆ ನಮ್ಗೋಸ್ಕರ ಒಂದು ವಚನ ಹೇಳ್ತೀರಾ? ಹೇಳಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಚೆನ್ನಾಗಿ ಹೇಳಿದ್ರಿ. ಮನೇಲಿ ಎಲ್ಲ ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ? ವಚನ ಎಲ್ಲ ಹೇಳ್ತಾ ಇರ್ತಾರಾ? ಓಕೆ. ಎಣ್ಣೆ ಕಾದಿದ್ರೆ ಮಾಡ್ಕೊಳ್ಳೋಣ. ನಾನು ಇದನ್ನ ರೆಡಿ ಮಾಡಿ ಇಟ್ಬಿಟ್ಟಿದೀನಿ. ಎಣ್ಣೆ ಕಾದಿದ್ದೀರಿ, ಹಾಕ್ತಾ ಇದ್ದೇನೆ. ಸರಿ ಸರಿ. ಆಗತ್ತಾ ಎಲ್ಲದು? ಎಲ್ಲ ಆಗುತ್ತೆ ರೀ. ಬೇಗ ಆಗ್ಬಿಡುತ್ತಾ ಇದು? ಒಂದ್ ಸ್ವಲ್ಪ ಬೇಯ್ಬೇಕು. ಬೇಯ್ಬೇಕಾಗತ್ತಲ್ಲ. ಹಸಿ ಇದು ಸಾಬುದಾನ ಹಸಿನೇ ಹಾಕಿದ್ದೀರಲ್ಲ? ಸ್ವಲ್ಪ ಹೊತ್ತು ಕಾಯ್ಬೇಕು. ಸಣ್ಣ ಉರಿಯಲ್ಲೇ ಬೇಯ್ಬೇಕು. ಹೌದಾ? ಸಣ್ಣ ಉರಿಯಲ್ಲೇ ಅಂದ್ರೆ ಸ್ವಲ್ಪ ದಪ್ಪ ಮಾಡಿದ್ದೀರಲ್ಲ, ಒಳಗೆ ಬೇಯ್ಬೇಕಲ್ಲ. ಏನ್ ಹುರ್ಗಡ್ಲೆ ಬೀಜ ಪೌಡರ್ ಹಾಕಿದೇವಿ, ಆಲೂಗಡ್ಡೆನು ಬೇಯಿಸಿದ್ದೈತಲ್ರಿ. ಸಾಬುದಾನ ಮಾತ್ರ ಒಂದೇ ನೆನೆಸಿದ್ದು ಬೇಯ್ಬೇಕು. ಬೇರೆ ಇನ್ನೇನ್ ವಡೆಗಳನ್ನೆಲ್ಲ ಮಾಡ್ತೀರಾ? ಕಡಲೆಬೇಳೆ ವಡೆ ರೀ. ಹೌದಾ? ಉದ್ದಿನ ವಡೆ, ಕಡಲೆಬೇಳೆ ವಡೆ. ಸಾಯಂಕಾಲ ಸ್ನಾಕ್ಸ್ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೇನೆ, ಮಕ್ಕಳಿಗೆ ಇಷ್ಟ. ಸಿಹಿ ತಿಂಡಿಗಳೆಲ್ಲ ಯಾವ್ದು ಮಾಡ್ತೀರಾ? ಹೋಳಿಗೆ ಮಾಡ್ತಾ ಇದ್ದೀನಿ. ಹೌದಾ? ಯಾವ ತರ, ಯಾವ್ದೆಲ್ಲ ವಿಧಗಳ ಹೋಳಿಗೆ? ಕಡಲೆಬೇಳೆ ಹೋಳಿಗೆ. ನಮ್ಮೂರ್ ಕಡೆ ಎಲ್ಲ ಕಡಲೆಬೇಳೆ ಹೋಳಿಗೆ ಮಾಡ್ತೀವಿ, ಗೋಧಿ ಹುಗ್ಗಿ ಮಾಡ್ತೀವಿ. ಮನೇಲಿ ಮಾಡಿ ತಿಂಡಿನೇ ಇಷ್ಟನಾ ಎಲ್ರಿಗೂ? ಹಾನ್ರಿ, ಮನೆಯಲ್ಲೇ ಮಾಡ್ತೇನಲ್ರಿ, ಎಲ್ಲ ಮಾಡ್ತೇನಲ್ಲ ಮನೆಯಲ್ಲಿ. ಎಲ್ಲ ಮಾಡೋದಕ್ಕೆ ಆಸಕ್ತಿ ಇದೆ ಅಂದ್ಮೇಲೆ ಯಾಕೆ ಹೊರಗಡೆ ತಗೊಳ್ಬೇಕಲ್ವಾ? ನೋಡ್ತೀರಾ ಒಂದ್ಸತಿ ಆಗಿದೆ ಅಂತ? ನೋಡ್ತಾ ಇದ್ದೀನಿ. ಸಾಬುದಾನದಲ್ಲಿ ಸಿಹಿ ತಿಂಡಿ ಎಲ್ಲ ಮಾಡ್ತೀರಾ? ಪಾಯಸ ಮಾಡ್ಬೋದಲ್ರಿ? ಹೌದು, ಸಾಬುದಾನ ಪಾಯಸ ಚೆನ್ನಾಗೇ ಇರುತ್ತೆ.
ಮತ್ತೆ ನಿಮ್ಮ ಬಗ್ಗೆ ಹೇಳಿ, ಅದು ಆಗ್ತಾ ಇರ್ಲಿ. ಬಸವ ಸಮಿತಿಗೆಲ್ಲ ಹೋದಾಗ ನೀವು ವಚನ ಹೇಳಿದ್ರಿ, ಯಾವ ತರ ನಿಮ್ಗೆ ಏನ್ ಅನ್ಸತ್ತೆ ವಚನ ಎಲ್ಲ ಕಲಿಯುವಾಗ, ಅಥವಾ ನೀವ್ ಹೇಳಿದ್ರಿ ಮಕ್ಕಳಿಗೆಲ್ಲ ಕಲಿಸ್ತೀವಿ? ನಾವು ಮೊದಲು ಪರಿವರ್ತನೆ ಆಗ್ತೇವ್ರಿ ಬಸವ ಮಂಟಪಕ್ಕೆ ಹೋಗೋದ್ರಿಂದ. ಹಾ ಹಾ ಮಕ್ಕಳಿಗೇನು ಅಷ್ಟೇ ರೀ, ಎಲ್ಲಾ ಸಂಸ್ಕಾರ ಸಿಗ್ತೈತಲ್ರಿ. ಹೌದು ಬಸವಣ್ಣವ್ರಂದ್ರೆ ಸಂಸ್ಕಾರ. ಹೌದು. ವಚನ ಸಾಹಿತ್ಯ ಓದಿದಂಗ್ ಪರಿವರ್ತನ ರೀ. ಒಂದು ವಚನದೊಳಗನ ಐತಿ ಇಡೀ ಸಾರಾಂಶ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಅದ್ರೊಳಗನೆ ಎಲ್ಲಾ ಹೌದೌದು. ಜೀವನಕ್ಕೆ ಏನೇನ್ ಬೇಕೋ ಒಂದು ಒಳ್ಳೆಯ ದಾರಿ ಅದ್ರಲ್ಲೇ ಇದೆ. ತನ್ನ ಬಣ್ಣಿಸಬೇಡ ಇದಿರು ಹೊಳೆಯಲು ಬೇಡ, ಪ್ರತಿಯೊಂದು ಮುನಿಯ ಬೇಡ ಎಲ್ಲ ಹೇಳಿದಾರಲ್ರಿ ಬಸವಣ್ಣ. ಇನ್ನೇ ಏನ್ ಬೇಕ್ರಿ, ಇದ್ರಲ್ಲೇ ಸಪ್ತ ಸೂತ್ರದೊಳಗನ ಎಲ್ಲಾ ಅಡಗಿದಾರೆ. ಬೇರೆ ಯಾವ್ದನ್ನು ನಾವು ಕಲೀಲಿಕ್ಕೆ ಹೋಗೋದೇ ಬೇಡ, ಇದನ್ನೇ ನಾವು ಏನು ಇಲ್ಲ, ಮತ್ತೊಂದು ಯಾವ್ದು ಏನು ಬೇಡ ಬೇಡ, ಒಂದು ವಚನದಲ್ಲೇ ಇದೆ ಎಲ್ಲ ಹೇಳಿದಾರ್ರಿ. ಮತ್ತ ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಅದ್ರಲ್ಲಿ ಹೆಂಗ್ರಿ ನಮ್ಮದ ಮನವನ್ನ ಸಂತೈಸಿಕೊಳ್ಳಿ ಅಂತ ಹೇಳಿದಾರ್ರಿ ಬಸವಣ್ಣರು. ಈಗಿನ ಮಕ್ಕಳಿಗೆ ಸಹ ನಾವ್ ಇದನ್ನೆಲ್ಲ ಕಲ್ಸ್ಕೊಡ್ಬೇಕು. ಎಷ್ಟೋ ಸಲ ಈಗ ಟಿವಿ ಮೊಬೈಲು ಗೇಮ್ಸ್ ಇಲ್ಲ, ಬಸವ ಟಿವಿ ಅವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ನೋಡ್ತೀರಾ ಬಸವ ವಾಹಿನಿನ? ಹೌದಾ. ಖಾನಾವಳಿ ನೋಡ್ತಾ ಇದ್ರಾ? ಹೌನ್ರಿ. ಹೌದಾ. ಇವತ್ತು ಖಾನಾವಳಿಯಲ್ಲಿ ನೀವೇ ಅಡ್ಗೆ ಮಾಡ್ತಾ ಇದ್ದೀರಾ, ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಆಗಿದ್ಯಾ ಗೀತಾ ಅವ್ರೆ? ಆಗಿದೆ ರೀ. ತೆಗೆದ್ಬಿಡೋಣ ಹಾಗಾದ್ರೆ. ಇದ್ರಲ್ಲೇ ಹಾಕ್ತೀರಾ? ಬಿಸಿ ಬಿಸಿ ಗರಿ ಗರಿ ವಡೆ ರೆಡಿ ಆಗಿದೆ. ಇರ್ಲಿನಾ ಆಫ್ ಮಾಡ್ಕೊಳ್ತೀರಾ? ಇಲ್ಲ, ತೆಗಿತಾನೆ ಇರ್ಲೇಬೇಕಾ? ಗಮ್ಮಂತ ವಡೆ ಪರಿಮಳ ಬರ್ತಾ ಇದೆ ಮೂಗಿಗೆ. ನೀವು ಬೇಗ ಕೊಟ್ಬಿಟ್ರೆ ಬೇಗ ರುಚಿ ನೋಡ್ಬಿಡ್ತೀನಿ. ಆಯ್ತಲ್ವಾ? ಆಯ್ತು. ಬಿಸಿ ಬಿಸಿ ತಿಂದ್ರೇನೆ ವಡೆಗಳು ಚೆನ್ನಾಗಿರೋದಲ್ಲ, ರುಚಿಯಾಗಿರತ್ತೆ. ಮೊಸರು. ಓಕೆ, ಇದಕ್ಕೆ ಮೊಸರು ಹಾಕೊಳ್ತೀರಾ? ಮೊಸರು ಹಾಕೊಂಡು ತಿನ್ಬೇಕು, ಟೇಸ್ಟ್ ಇರ್ತೈತಿ. ಹೌದಾ? ಸಾಕು ಸಾಕು, ಅಷ್ಟು ತಿನ್ಬೋದು ನಾನು, ಆದ್ರೆ ರುಚಿ ನೋಡುವಾಗ ಅಷ್ಟು ಬೇಡ. ಓಕೆ, ಸಾಕು ಅನ್ಸುತ್ತೆ. ಮತ್ತೆ ತಿನ್ನೋಣ ನಾವು. ನೀವು ಈಗ ಸಾಬುದಾನಿ ವಡೆ ತಗೋರಿ. ಸಾಬುದಾನ ವಡ ಚೆನ್ನಾಗಿ ಕಾಣ್ತಾ ಇದೆ. ನಾನು ಆಗ ಹೇಳ್ದಾಗೆ ಗರಿ ಗರಿ ಆಗಿದೆ, ಬಿಸಿ ಬಿಸಿ ಇದೆ. ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ರುಚಿ ನೋಡಿ ಹೇಳ್ತೀನಿ. ಇದನ್ನ ನೀವು ಇದಕ್ಕೆ ಡಿಪ್ ಮಾಡಿ ತಿನ್ನುವಂಥದ್ದು. ಓಕೆ, ಇದೊಂಥರ ಬೇರೆ ರೀತಿ. ಬೇಕಾದ್ರೆ ಹಂಗೆ ಫಸ್ಟ್ ಟೇಸ್ಟ್ ನೋಡ್ರಿ, ಆಮೇಲೆ ಮೊಸರು ಹಚ್ಕೊಂತೀನಿ. ಓಕೆ ಓಕೆ. ವಡೆ ಅಂತ ಹೇಳಿದ್ರೆ ಮೊಸರು ಜೊತೆ ಅಂತ ಹೇಳಿದ್ರೆ ನಾನು ಫಸ್ಟ್ ಟೈಮ್ ನೋಡೋದು. ಇಲ್ಲ, ಮೊಸರು ಜೊತೆನೆ ತಿನ್ನುವಂಥದ್ದು. ಫಸ್ಟ್ ಹಾಗೆ ನೋಡ್ತೀನಿ. ತುಂಬಾ ರುಚಿ ಇದೆ. ನಾ ಹೇಳ್ದಾಗೆ ಕ್ರಿಸ್ಪಿನೆಸ್ಸು ಮತ್ತೆ ಕಡಲೆ ಬೀಜ, ಸಾಬುದಾನ, ಆಲೂಗಡ್ಡೆ ಎಲ್ಲದ್ರ ರುಚಿ ತುಂಬಾ ಚೆನ್ನಾಗಿದೆ, ಟೇಸ್ಟ್ಫುಲ್ ಆಗಿದೆ. ಬಿಸಿ ಬಿಸಿನೂ ಇದೆ. ಮತ್ತೆ ಇದ್ರೊಳಗೆ ಒಂದು ನೋಡೋಣ ನಾನು. ಓಹ್, ನಂಗೆ ಗೊತ್ತೇ ಇರ್ಲಿಲ್ಲ ಮೊಸರಿಗೆ ವಡೆ ಹಾಕೊಂಡು ತಿನ್ನೋದು ನೋಡೋದು ಫಸ್ಟ್ ಟೈಮ್. ಉದ್ದಿನ ವಡೆಗೆ ತಿಂತೀವಿ, ಇದಕ್ಕೂ ಚೆನ್ನಾಗಿರ್ತೈತ್ರಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ ಇದೆ. ಒಂದು ಒಳ್ಳೆ ಏನದು ಸಾಬುದಾನ ವಡೆ ಮಾಡ್ಕೊಟ್ಟಿದ್ದೀರಾ. ಹಾಗೆ ನೀವು ಹೇಳ್ತಾ ಇದ್ರಿ ಇನ್ನೊಂದೇನೋ ನಮ್ಗೆ ಖಾರ ಮಾಡ್ಕೊಟ್ಟಿದ್ರಿ, ಇನ್ನೇನ್ ಮಾಡ್ತೀರಾ? ಉಂಡೆ ಮಾಡ್ತಾ ಇದ್ರಿ, ಸಿಹಿ ತಿಂಡಿ. ಸಿಹಿ ತಿಂಡಿ. ಗೀತಾ ಅವರೇ, ಒಂದು ಖಾರ ಬಿಸಿ ಬಿಸಿ ವಡೆ ಮಾಡ್ಕೊಟ್ರಿ, ಇನ್ನು ಸಿಹಿ ಮಾಡ್ತೀನಿ ಅಂತ ಹೇಳಿದ್ರಿ, ಏನ್ ಮಾಡ್ತಾ ಇದ್ರಿ? ಶೇಂಗಾದ ಉಂಡೆ ಮಾಡ್ತಾ ಇದ್ದೀನಿ. ಶೇಂಗಾದ ಉಂಡಿ ಸ್ವೀಟ್. ಇದು ಸ್ವೀಟ್. ಹೌದಾ? ಓಕೆ. ಏನೆಲ್ಲ ಬೇಕಿದ್ದಕ್ಕೆ? ಇದಕ್ಕೆ ಶೇಂಗಾ ಬೇಕು, ಬೆಲ್ಲ ಬೇಕು, ಇದು ಏಲಕ್ಕಿ, ಲವಂಗ, ಸಕ್ಕರೆ ಪೌಡ್ರ್. ಓಕೆ. ಅದನ್ನ ಏನು ಮಿಕ್ಸಿಗೆ ಹಾಕೊಂಡು ಬಂದಿದ್ದೀರಾ? ಇದು ಮಿಕ್ಸಿ ಮಾಡ್ಬೇಕು ಶೇಂಗಾ. ಇದೀಗ ಶೇಂಗಾನ ಏನ್ ಮಾಡ್ಕೊಂಡಿದ್ದೀರಮ್ಮ? ಇದು ಹುರಿದು ಸಪ್ಪೆ ತೆಗೆದು ಇದು ಹಿಂಗೆ ಸಪ್ಪೆ ತೆಗೆದು. ಓಕೆ. ಎರಡು ಇದನ್ನು ಬಿಡಿ ಬಿಡಿ ಮಾಡ್ಕೊಳ್ಬೇಕಾ ಅಥವಾ ಹೀಗೆ ಇರ್ಬೇಕ್ರಿ? ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಿದ್ದೀರಾ? ಓಕೆ. ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? ಇಲ್ಲ, ಈಗ ಪೌಡರ್ ಮಾಡ್ಬೇಕು. ಅಲ್ಲ, ನಾನ್ ಕೇಳಿದ್ದು ಇದು ಈಗ ಭಾಗ ಭಾಗ ಮಾಡ್ಕೊಂಡಿದ್ದೀರಾ, ಹೇಗ್ ಮಾಡಿದ್ರಿ? ಹಾಗೆ ಮಾಡುದ್ರಿ, ಸಪ್ಪೆ ತೆಗೆದುಕೊಳ್ಳಿ ತನಿಂತನ ಭಾಗ ಆಗುತ್ತೆ. ಸರಿ ಸರಿ. ಓಕೆ. ಇದು ಮಿಕ್ಸರ್ ಮಾಡ್ಬೇಕು. ಹೌದಾ? ಓಕೆ.
ಮಿಕ್ಸಿ ತಗೊಳ್ಳಿ. 1 ಸ್ಪೂನ್ ಕೊಡಿ. ಇದು 3 ಇಂಗ್ರೀಡಿಯೆಂಟ್ಸ್ ತಗೊಂಡಿರಲ್ಲ. ಎಷ್ಟೊತ್ತಾಗತ್ತೆ ಇದು ಮಾಡೋದಕ್ಕೆ? 5 ನಿಮಿಷ 10 ನಿಮಿಷದಲ್ಲಿ ಆಗುತ್ತೆ. 5 ನಿಮಿಷ 10 ನಿಮಿಷದಲ್ಲಿ ಪೌಡ್ರ್ ಮಾಡಿ. ಸಾಕಾಗ್ಬೋದಾ? ಸಾಕು. ಅಂದ್ರೆ ಸ್ವಲ್ಪ ಫುಲ್ ಪೌಡರ್ ಆಗ್ಬೇಕಾ ಅಥವಾ ತರಿ? ಇಲ್ಲ, ತರಿ ತರಿ ಇರಬೇಕು. ಅನ್ಸುತ್ತೆ. ಇನ್ನೊಂದ್ಸತಿ ಹಾಕ್ಲಾ? ಇಲ್ಲ ಬೇಡ್ರಿ, ಸಾಕು. ಸಾಕಾಗತ್ತಾ? ಸಾಕು ಸಾಕು. ಒಂದು ಬೌಲ್ ಕೊಡ್ರಿ. ಓಕೆ. ಇದು ಉಪವಾಸ ಇರ್ತಾರಲ್ರಿ ಅವಾಗ ಮಾಡ್ತಾರೆ ನಮ್ಮೂರ್ ಕಡೆ. ಒಂದ್ ಸ್ವಲ್ಪ ಬೆಲ್ಲ ಒಂದ್ ಸ್ವಲ್ಪ ಮಿಕ್ಸಿ ಮಾಡ್ತಾರೆ. ಆಗಿದರೆ ಇನ್ನೊಂದ್ ಸ್ವಲ್ಪ ಹಳ್ಳ ಇದು ಬರಬಾರ್ದು ಅಂತ. ಅಂದ್ರೆ ಬೆಲ್ಲ ಕೂಡ ಪುಡಿ ತರ ಆಗ್ಬೇಕಾ ಕಡಲೆ ಬೀಜ ಮಾಡ್ದಂಗೆ? ಒಂದ್ ಸ್ವಲ್ಪ ಮಾಡ್ಕೊಂಡ್ ಬಂದಿದ್ದೇನೆ, ಇನ್ನೊಂದ್ ಸ್ವಲ್ಪ. ನೀವೀಗ ಎಷ್ಟು ತಗೊಂಡಿದ್ದೀರಮ್ಮ? 1 ಬೌಲ್ ಕಡಲೆ ಬೀಜಕ್ಕೆ 1 ಬೌಲ್ ಬೆಲ್ಲ. ಓಕೆ. 2 ಸೇಮ್ ಸಮ ಪ್ರಮಾಣ, ಸಮ ಪ್ರಮಾಣದಲ್ಲೇ ಇರ್ಬೇಕು. ಒಂದು ನಿಮಿಷ. ಸ್ವಲ್ಪ ಪುಡಿ ಪುಡಿ ಅಂತ ಆಯ್ತು. ಈಗ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಕಿ. ಇದೇ ರೀತಿ ಬೇರೆ ಉಂಡೆಗಳನ್ನು ಮಾಡ್ತೀರಾ? ಎಳ್ಳು ಉಂಡೆ ಮಾಡ್ಬೋದ್ರಿ. ಹಿಂಗೆ ಇದೇ ರೀತಿಯ ಪ್ರೊಸೀಜರ್ ಯೂಸ್ ಮಾಡ್ಬಿಟ್ಟು ಎಳ್ಳು ಬಿಳಿ ಎಳ್ಳನ್ನ ಹುರಿದು ಕಡಲೆ ಬೀಜದ ಬದಲು ಎಳ್ಳು ಹುರಿದ್ಬಿಡು. ಮತ್ತೆ ಬೇರೆ ಕಾಳುಗಳಲ್ಲೂ ಮಾಡ್ಬೋದ್ರಿ. ಮಾಡ್ತೀರಾ ಮನೇಲಿ? ಮಾಡ್ತೀವ್ರಿ. ಹೌದಾ? ಇನ್ನು ಹೆಸರು ಕಾಳ್ದು ಮಾಡ್ತೀವ್ರಿ. ಹೆಸರು ಕಾಳು, ಗೋಧು. ಇದು ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಬೆಲ್ಲ ಸಾಕಾ? ಸಾಕು. ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಓಕೆ. ಏಲಕ್ಕಿ, ಲವಂಗ, ಸಕ್ಕರೆ ಪೌಡರ್. ಸಕ್ಕರೆ ಸ್ವಲ್ಪ ಸಕ್ಕರೆನೂ ಹಾಕೊಂಡಿದ್ದೀರಾ? ಬೆಲ್ಲ ಹಾಕೊಂಡ್ರು ಸಹ? ಅದು ಏಲಕ್ಕಿ ಲವಂಗ ಸಣ್ಣ ಆಗ್ಬೇಕಲ್ರಿ, ಸಣ್ಣ ಆಗೋದಲ್ಲ, ಅದಕ್ಕೆ ಹಾಕೊಳ್ಳಿ. ಇದು ಕಡಲೆ ಬೀಜ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಒಳ್ಳೇದು. ಬೆಲ್ಲನೂ ಅಷ್ಟೇ ಅಲ್ರಿ. ಹೌದೌದು. ಸಕ್ಕರೆ ಮಾಡ್ತೇನ್ರಿ, ಕಟ್ತೇನೆ. ಸೊ ಇದಕ್ಕೆ ನೀವು ಒಲೆ ಯೂಸ್ ಮಾಡೋದೇ ಇಲ್ಲ? ಬೇಡ. ಮೇನ್ ಹುರಿಯಕ್ಕಷ್ಟು ಬೇಕಷ್ಟೇ ರೀ. ಕಟ್ಟುವಾಗ ನೀವು ಇದು ಪಾಕ ಮಾಡ್ಬೇಕು ಅಂತಾನೂ ಇಲ್ಲವಾ? ಇಲ್ಲ ರೀ. ಇದು ಇವಾಗ ನೀವು ಒಂದ್ಸತಿ ಮಾಡಿದ್ರೆ ಎಷ್ಟು ದಿನ ಇಡ್ಬೋದು ಉಂಡೆನ? 15 ದಿವಸ ಇಟ್ರು ನಡೀತದೆ. ಮಕ್ಕಳಿಗೇನು ಕೊಡ್ಬೋದಲ್ರಿ. ಇದು ಅಗ್ದಿ ಇದು ಅಲ್ಲ, ಹಿರಿಯರಿಗೂ ಬಾಯಿಲ್ದ ಹಲ್ಲಿರೋದಿಲ್ಲಲ್ಲ. ಅಜ್ಜ ಅಜ್ಜಿಗೆದು ರೀ, ಅಮ್ಮ ಅಜ್ಜ ಕಡಲೆ ಬೀಜ ತಿನ್ನೋದಕ್ಕೆ ಆಗೋದಲ್ಲ. ಹಿಂಗ್ ಪೌಡರ್ ಮಾಡ್ಕೊಂಡು ಬೆಲ್ಲನೂ ಇರ್ತೈತ್ರಿ, ಇದು ಇರ್ತೈತ್ರಿ. ಇದು ಉಂಡೆ ಕಟ್ತಾ ಇದೇನ್ರಿ. ಸೊ ಯಾವುದು ನೀರು ಹಾಕೋದು ಬೇಡ, ಏನೇನು ಇಲ್ಲ. ಶೇಂಗಾ ಹುರ್ಕೋದು, ಮಿಕ್ಸಿ ಮಾಡೋದು, ಕಟ್ಟೋದು. ಒಂಥರ ದಿಢೀರ್ ಉಂಡೆ ಅಂತಾನೆ ಹೇಳ್ಬೋದಲ್ವಾ? ಹುರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾದ್ರೆ ನಾನು ಕಡಲೆ ಬೀಜ ಹುರಿದು ಇಟ್ಕೊಂಡ್ಬಿಟ್ರೆ ಅಷ್ಟೇ ರೀ, ಮತ್ತೆ ಅಲ್ಲಿ ಉಂಡೆ ರೆಡಿ ಆಗ್ಬಿಡುತ್ತೆ. ಬೇರೆ ಬೇರೆ ರೀತಿಯ ಉಂಡೆ, ಶೇಂಗಾ ಉಂಡೆ, ಗೋಧಿ ಉಂಡೆ, ಬೇಸನ್ ಉಂಡೆ ಎಲ್ಲ. ಪಂಚಮಿಯಲ್ಲಿ ವಿಶೇಷವಾಗಿ ಉಂಡೆಗಳನ್ನ ಮಾಡ್ತೀರಾ ಬೇರೆ ಬೇರೆ ರೀತಿಯದ್ದು? ಮಾಡಕ್ಕೆ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಕಡಲೆ ಬೀಜನ ಒಂದು ಬಾಕ್ಸ್ ಅಲ್ಲಿ ತುಂಬಿ ಇಟ್ಕೊಂಡು ಹುರ್ಕೊಂಡು ಇಮಿಡಿಯೇಟ್ ಮಿಕ್ಸಿಗೆ ಹಾಕೋದು, ಬೆಲ್ಲದೊಂದಿಗೆ ಕಟ್ಬಿಟ್ರೆ ಆಯ್ತು. ಇದೇ ಆನ ಹಾಕಿ ಮಾಡ್ತಾರೆ. ಇದು ಸರಳ ಅಲ್ರಿ ಇದು. ಹೌದೌದು. ಅಲ್ಲ, ತುಂಬಾ ಸಿಂಪಲ್. ಈಗ ಯಾರೋ ಬರ್ತಾರೆ ಅಂತ, ಯಾರೋ ಈಗ ಫ್ರೆಂಡ್ಸ್ ಬರ್ತಾರೋ ಅಥವಾ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ ಅಂದಾಗ ನೀವು ಕಡಲೆ ಬೀಜ ಒಂದು ಹುರಿದು ಇಟ್ಕೊಂಡ್ಬಿಟ್ರೆ ಮಿಕ್ಸಿಗೆ ಹಾಕಿ ಅವ್ರು ಮಾತಾಡ್ತಾ ಮಾತಾಡ್ತಾ ಉಂಡೆ ರೆಡಿ ಆಗ್ಬಿಡುತ್ತೆ. ಮತ್ತೆ ನೀವು ಹೇಳ್ದಾಗ ಕಡಲೆ ಬೀಜ ನೋಡಿ, ಎಲ್ಲೂ ಅದು ಕಡಲೆ ಬೀಜದ ಉಂಡೆ ಅಂತ ಅನ್ನಿಸ್ತಾನೆ ಇಲ್ಲ. ಹೌದು. ಚಿಕ್ಕ ಚಿಕ್ಕ ಮಕ್ಳಿಗೂ ತಿನ್ನೋದಕ್ಕೆ ಈಸಿ ಕೂಡ ಆಗತ್ತಲ್ವಾ? ಎಲ್ಲರಿಗೂ ರೀ. ಹೌದೌದು. ನಮ್ಮ ಮಕ್ಕಳಿಗೆ ಹಲ್ಲು ಬರ್ತಾ ಇನ್ನು ಚಿಕ್ಕ ಮಗುಗೆ ಕಟ್ ಮಾಡಕ್ ಆಗಲ್ಲ ಅನ್ನೋದು ಇದನ್ನ ಮಾಡ್ಕೊಡ್ರೆ ಆಗಲ್ಲ ಅಲ್ರಿ. ಹೌದೌದು.
ಮತ್ತು ಹಿಮೋಗ್ಲೋಬಿನ್ ಹೆಚ್ಚಾಕೈತ್ರಿ ಇದು ಕಡಲೆ ಬೀಜದಿಂದ. ಹೌದು, ಆರೋಗ್ಯಕ್ಕೆ ತುಂಬಾ ಬೆಲ್ಲ ಎಲ್ಲ ಎರಡೂ ಮಿಕ್ಸ್ ಆತಂದ್ರೆ ರೀ. ಹೌದೌದು. ಸಕ್ಕರೆಗಿಂತ ಬೆಲ್ಲ ಒಳ್ಳೇದು ಅಂತ ಬೆಲ್ಲ ಡಾಕ್ಟರ್ ಒಳ್ಳೇದು, ಹೇಳ್ತಾರೆ. ಆದಷ್ಟು ಸಕ್ಕರೆ ಅಗತ್ಯ ಇದ್ದಲ್ಲಿ ಮಾತ್ರ ಹಾಕೋದು ಒಳ್ಳೇದು ನಾವು. ನಿಮ್ಮ ಮನೇಲಿ ಮಕ್ಳಿಗೆ ಇಷ್ಟನಾ ನೀವು ಮಾಡೋ ಉಂಡೆ? ಹ್ಞೂನ್ರಿ, ಅವಾಗ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ ರೀ. ಸ್ವಲ್ಪ ಇದನ್ನ ನಾವು ಟೆಕ್ನಿಕ್ ಕಲಿಬೇಕು, ಯಾಕಂದ್ರೆ ಅದು ಗಟ್ಟಿಯಾಗಿ ಆಗ್ಬೇಕಲ್ಲ ಉಂಡೆ. ಇಲ್ಲ, ಗಟ್ಟಿ ಆಗುತ್ತೆ ರೀ, ಬೆಲ್ಲ ಹಾಕಿರ್ತೇವಲ್ಲ ಗಟ್ಟಿಯಾಗಿರ್ತೈತಿ. ಪಾಕನು ಇಲ್ದಿದ್ರು ಆಗುತ್ತೆ ರೀ, ಆಗುತ್ತೆ. ಸರಿ ಸರಿ. ಅದ್ರಲ್ಲಿ ಸರ್ವ್ ಮಾಡ್ರಿ. ಹಾ, ಒಂದ್ ಹಾಕ್ಬಿಡಿ, ಮತ್ತೆ ಮತ್ತೆ ಪುನಃ ತಿಂದ್ರಾಯ್ತು. ಒಂದ್ ನೋಡೋಣ ಹೇಗೆ ಎರಡು ತಗೋರಿ. ಹೌದಾ? ಓಕೆ. ಶೇಂಗಾದ ಉಂಡಿ. ಇದು ಉತ್ತರ ಕರ್ನಾಟಕ ಶೈಲಿ ಅಲ್ವಾ? ಓಕೆ. ನಾವ್ ಯಾವಾಗ್ಲೂ ಕಡಲೆ ಬೀಜ ಅಂದಾಗ ಕಡಲೆ ಬೀಜ ಎಲ್ಲಾದ್ರೂ ಕಾಣ್ತಾ ಇರುತ್ತೆ ಅಂತ ಉಂಡೆ ತಿಂದಿದ್ವಿ. ಇದು ಪುಡಿ ಮಾಡಿದ್ದು ತಿಂದೇ ಇಲ್ಲ. ನೋಡೋಣ ಹೇಗಿದೆ ಅಂತ. ತುಂಬಾ ರುಚಿಯಾಗಿದೆ. ತುಂಬಾ ರುಚಿ ಅಂದ್ರೆ ಕಡಲೆ ಬೀಜದ್ದು ಘಮ ಘಮ, ಮತ್ತೆ ನೀವು ಏಲಕ್ಕಿ ಹಾಕಿದ್ದೀರಲ್ವಾ? ಏಲಕ್ಕಿ ಮತ್ತೆ ಲವಂಗ ಹಾಕಿದ್ವಿ. ಆಮೇಲೆ ಬೆಲ್ಲ. ನಾವು ಯಾವಾಗಲೂ ಏನೋ ಸ್ವೀಟ್ ಮಾಡೋದಂದ್ರೆ ಸಕ್ಕರೆನೇ ಬೇಕು ಅಂತ ಯೋಚನೆ ಮಾಡ್ತೀವಿ. ಇಲ್ಲ, ಬೆಲ್ಲದಲ್ಲೂ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ. ತುಂಬ ಅದ್ಭುತವಾಗಿದೆ, ತುಂಬ ರುಚಿಯಾಗಿದೆ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಮಾಡುವ ವಿಧಾನ ಒಮ್ಮೆ ಹೇಳಿ. ಮೊದಲು ಶೇಂಗಾಕಾಳು ಹುರ್ಕೋಬೇಕ್ರಿ. ಹುರ್ಕೊಂಡು ಸಪ್ಪಿ ತೆಗಿಬೇಕು. ಆಮೇಲೆ ಮಿಕ್ಸರ್ ಮಾಡಬೇಕು. ಮಿಕ್ಸರ್ದಾಗ ಬೆಲ್ಲ ಸಪ್ರೇಟಾಗಿ ಮತ್ತೆ ಮಿಕ್ಸಿ ಮಾಡಬೇಕು. ಶೇಂಗಾನು ಸಪ್ರೇಟಾಗಿ ಹುರಿದು ಪೌಡ್ರ್ ಮಾಡ್ಕೋಬೇಕು. ಎರಡೂ ಮಿಕ್ಸ್ ಮಾಡಿ ಏಲಕ್ಕಿ ಪೌಡ್ರು, ಲವಂಗ ಪೌಡ್ರ್ ಹಾಕಿ ಉಂಡೆ ಕಟ್ಟಬೇಕು. ಉಂಡೆ ಮಾಡಿದ್ರೆ ದಿಢೀರ್ ಶೇಂಗಾ ಉಂಡೆ ರೆಡಿ ಇದೆ. ಓಕೆ, ತುಂಬಾ ರುಚಿಯಾಗಿದೆ ಅಮ್ಮ. ಹಾಗೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಸಾಬುದಾನ ವಡ ಮತ್ತು ದಿಢೀರ್ ಶೇಂಗಾ ಉಂಡೆಯನ್ನು ಮಾಡಿ ಅದ್ರ ಮಾಡುವ ವಿಧಾನವನ್ನ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಸಾಬುದಾನ ವಡ ಮತ್ತು ಉತ್ತರ ಕರ್ನಾಟಕ ಶೈಲಿಯ ಶೇಂಗಾ ಉಂಡೆಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ಮನೇಲಿ ಮಾಡಿ ನೋಡಿ. ಯಾಕಂದರೆ ಈ ಶೇಂಗಾ ಉಂಡೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಸಾಬುದಾನ ವಡವನ್ನು ನೀವು ಸಂಜೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡಿ ಅದನ್ನು ಕಾಫಿ, ಟೀ ಅದ್ರ ಜೊತೆಗೂ ತಿನ್ಬೋದು. ಬಹಳ ರುಚಿಯಾಗಿದೆ. ಮಕ್ಕಳಿಗೆ ಕೊಡಿ, ನೀವು ಕೂಡ ತಿನ್ನಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.